ಅಲ್ಲ EWS ಚುನಾವಣಾ ಬಾಂಡು ಮತಗಳ್ಳತನ ಯಾವ ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಸೆಟ್ಲ್ ಆಗಿಲ್ಲ ವಿಷಯ, ನ್ಯಾಯ ಸಿಕ್ಕಿಲ್ಲ ಜನಕ್ಕೆ. ಇದರಿಂದ ನಾವು ಹೇಗೆ ಅನ್ನೋದನ್ನ ಕೂಡ ನಮ್ಮ ಮುಂದೆ ಚರ್ಚೆ ಬರುತ್ತೆ. ಇದು ದೊಡ್ಡ ಜನಾಂದೋಲನ ಆಗ್ಲೇಬೇಕು. ಇದಕ್ಕಂತೂ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಸಾಮಾಜಿಕ ಸಂಘಟನೆಗಳು, ಏನು ಕನ್ನಡ ದಲಿತರು, ಹಿಂದುಳಿದವರು, ಪರಿಶಿಷ್ಟ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿಬೇಕಾಗತ್ತೆ, ಅನಿವಾರ್ಯ ಇದು. ಈ ಮೋದಿಯವರು ಫಾಲೋ ಅಪ್ ಮಾಡ್ತಿರುವಂತಹ ಟ್ವಿಟ್ಟರ್ ಅಕೌಂಟ್ಗಳಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಇವರ ಮತದಾರರಾಗಿರ್ಬೋದು, ಯಾವ ರೀತಿಯಲ್ಲಿ ಗಾಂಧಿಯನ್ನು ಕೆಟ್ಟ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ ಎನ್ನುವುದನ್ನು ಕೂಡ ನಾವು ನೋಡಿದ್ದೀವಿ. ಗೋಡ್ಸೆಯನ್ನು ಸಂಭ್ರಮಿಸ್ತಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಗಾಂಧಿ ಕೊಂದ ಗೋಡ್ಸೆಯನ್ನು ಅನೇಕ BJP ಫಾಲೋವರ್ಸ್ವರ DP ಗೋಡ್ಸೆ ಫೋಟೋ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಒಂದು ರೀತಿಯ ಆಟ, ಇದು ಕಣ್ಣ ಮುಚ್ಚಲ ಆಟ ಆಡ್ತಿದ್ದಾರೆ. ಆಮೇಲೆ ಗಾಂಧೀಜಿಯ ಗ್ರಾಮ ಸ್ವರಾಜ್ ಇದು. ಈಗ ನಿಜವಾಗಿ ಕಾಂಗ್ರೆಸ್ ಅಲ್ಲ, ಅವ್ರಿಗೆ ಗಾಂಧೀಜಿನೇ ಬೇಕಿಲ್ಲ, ಇನ್ನು ಗಾಂಧೀಜಿ ಪರಿಕಲ್ಪನೆ ತಗೊಂಡು ಏನ್ ಮಾಡ್ತಾರೆ? ಅವ್ರು ಬಿಟ್ಬೇಡ, ಇಲ್ಲಿನ ಸರ್ಕಾರಕ್ಕಾದ್ರೂ ಅರ್ಥ ಆಗ್ಬೇಕಲ್ಲ, ಗಾಂಧೀಜಿ ಬಗ್ಗೆ ಇವ್ರಿಗಂತ ಅಭಿಮಾನ ಇದೆ ಅಂತ ಹೇಳ್ಕೊಂತ ಇದ್ದಾರೆ. ಸರ್ಕಾರ ಹಿಮ್ಮುಖವಾಗಿ ಹೋಗ್ತಿದೆಯಲ್ಲ. ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಹೋಯ್ತಲ್ಲ. ಈಗ ಒಂದ್ ಕಡೆಗೆ ಸೆಸ್ಸನ್ನು ಏರಿಸ್ತಾ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾರೆ. ಎರಡನೇದಾಗಿ ರಾಜ್ಯ ಸರ್ಕಾರಗಳು ಕೊಡುವಂಥ ಡೆವಲ್ಯೂಷನ್ ಏನಿದೆ ಅದು ಕೊಡ್ತಾ ಇಲ್ಲ. ಆಮೇಲೆ ಕೇಂದ್ರದ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ. ಈಗ ಆಲ್ರೆಡಿ ರೆವಿನ್ಯೂ ಡೆಫಿಸಿಟಿಂದ ರಾಜ್ಯ ಸರ್ಕಾರಗಳು ನರಳ್ತಾ ಇದ್ದಾವೆ. ಇದರ ಜೊತೆಗೆ ಈ 40% ಹೊರೆ ಏರುವುದರ ಮೂಲಕ ಮತ್ತೊಂದಿಷ್ಟು ರಾಜ್ಯ ಸರ್ಕಾರಗಳು ಆರ್ಥಿಕ ಅನುದಾನದ ಕೊರತೆಯಿಂದ ನರಳುತ್ತವೆ ಮತ್ತು ಯೋಜನೆಗಳು ರೂಪಿಸೋಕ್ಕೆ ಸಾಧ್ಯ ಇಲ್ಲ. ರಾಜ್ಯಗಳು ಯೋಜನೆ ರೂಪಿಸುವಂತಿಲ್ಲ. ಕೇಂದ್ರಗಳಿಂದ ಕೊನೆಗೋದು ಉಳಿಯುವಂಥದ್ದು ಯಾವ ಯೋಜನೆ ರೂಪಿಸ್ತೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ತನಗೆ ಬೇಕಾದಂಥ ಯೋಜನೆ ರೂಪಿಸುತ್ತೋ, ರಾಜ್ಯಗಳ ಅನುಕೂಲವಾಗುವಂಥ ಯೋಜನೆ ರೂಪಿಸುತ್ತೋ ಅದು ಗೊತ್ತಿಲ್ಲ. ಯಾಕಂತಂದರೆ ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ತೆರಿಗೆ ನೀತಿ ಹೆಂಗಿದೆ ಅಂತಂದರೆ, ಅಥವಾ ಅಭಿವೃದ್ಧಿ ನೀತಿ ಹೆಂಗಿದೆ ಅಂತಂದರೆ, ಅತಿ ಹೆಚ್ಚಿನ ವೆಚ್ಚ ಮಾಡುವಂಥದ್ದು ರಾಜ್ಯ ಸರ್ಕಾರಗಳು 60%, 70%. ಅದು ಅತಿ ಹೆಚ್ಚಿನ ಅದರ ತೆರಿಗೆ ಬರುವಂಥದ್ದು ಕೇಂದ್ರ ಸರ್ಕಾರಗಳು. ಅದರ ಅನುದಾನವನ್ನು ಕೊಡ್ತಾ ಇಲ್ಲ. ಒಂಥರ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದು ಹಾಕಿದ್ದಾರೆ. ಅದರ ಮೇಲೆ ಗಾಯದ ಮೇಲೆ ಬರೆ ಎಳೆದಂತೆ ಈಗ 60%, 40%. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ಹೆಸರು ಬದಲಿಸಲಿಕ್ಕೆ ಹೊರಟಿದೆ. ಆ ಮೂಲಕ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಲಿಕ್ಕೆ ಹೊರಟಿದೆ. ಇದು ಹೆಸರು ಬದಲಿಸುವ ಹುನ್ನಾರ ಮಾತ್ರ ಅಲ್ಲ, ಹಂತ ಹಂತವಾಗಿ ಯೋಜನೆಯನ್ನೇ ಅಂತಿಮಗೊಳಿಸುವಂತಹ ಅಥವಾ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತಹ ಹುನ್ನಾರ ಕೂಡ ಹೌದು. ಹೇಗೆ ಮತ್ತೆ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೋಸ್ಕರ ಗಾಂಧಿ ಬಗ್ಗೆ ಇಷ್ಟೊಂದು ಅಸಹನೆ ಅಥವಾ ದ್ವೇಷವನ್ನು ಮಾಡ್ತಾ ಇದೆ, ಅದಲ್ಲದೆ ಈ ಯೋಜನೆಯನ್ನು ಯಾವ ಕಾರಣಕ್ಕೋಸ್ಕರ ಮುಗಿಸ್ತಾ ಇದೆ, ಸಾಯಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು, ಲೇಖಕರು ಆದಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸರ್, ಈಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರ ಈ ಮನ್ರೇಗಾ ಯೋಜನೆಯನ್ನು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಅದನ್ನು ಈಗ ಏನೋ ಅದು ಇನ್ನೂ ಈ ಆತ್ಮನಿರ್ಭರ ಭಾರತ ಅಂತೇನೋ ಮಾಡಿದ್ರಲ್ಲ, ಹಂಗಿದೆ ಹೆಸರು, PBG, ರಾಮ್ಜಿ ಆ ಥರದ್ದೇನೋ ಮಾಡಲಿಕ್ಕೆ ಹೊರಟಿದೆ. ಇಲ್ಲಿ ನನಗೆ 2 ಥರದ ಹುನ್ನಾರಗಳು ಕಾಣಿಸ್ತಿದ್ದಾವೆ. ಒಂದು, ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಹಾಕಬೇಕು ಅಂತ, ಅದರಲ್ಲೊಂದು ಅಸಹನೆ ಇರ್ಬೋದು BJPಗೆ. ಇನ್ನೊಂದು, ಯೋಜನೆನೇ ಸ್ಥಗಿತ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹಂತ ಹಂತವಾಗಿ ಒಂದೇ ದಿನ ಅವರು ಸ್ಥಗಿತ ಅಂತೇಳಿ ಘೋಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಅದನ್ನು ಒಪ್ಪಲ್ಲ. ಅದರಿಂದ ಹಂತ ಹಂತವಾಗಿ ಆ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರ್ಬೋದು ಅಂತ ಅನ್ನಿಸ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಅದು ಭಾಳ ಸ್ಪಷ್ಟ. ಅದು ಇತ್ತೀಚಿನ ವರ್ಷಗಳಲ್ಲಿ ಅಥವಾ 10 ವರ್ಷ ಅಧಿಕಾರಕ್ಕೆ ಬಂದ ನಂತರ ಅಂತ ಅಲ್ಲಿ ಯಾವುದೇ ಗುಪ್ತ ಕಾರ್ಯಸೂಚಿಗಳಿಲ್ಲ, ಎಲ್ಲ ಓಪನ್ ಆಗಿದ್ದಾವೆ. ಗಾಂಧೀಜಿಯವರ ಹುಟ್ಟಿದ ದಿನ ಏನಿದೆ ಅಕ್ಟೋಬರ್ 2 ಅವ್ರು ಸ್ವಚ್ಛ ಭಾರತ ಅಂತ ಕನ್ವರ್ಟ್ ಮಾಡಿಬಿಟ್ರು. ಕ್ರಮೇಣವಾಗಿ ಗಾಂಧೀಜಿಯ ಮೌಲ್ಯಗಳು, ಗಾಂಧೀಜಿ ಯಾವತ್ತಕ್ಕೋಸ್ಕರ ಬದುಕಿದ್ರು, ಅಹಿಂಸೆ, ಸತ್ಯ, ಪ್ರಾಮಾಣಿಕತೆ, ಸತ್ಯ ಶೋಧನೆ, ಅವ್ಯಾವೂ ಚರ್ಚೆ ಮಾಡದಿರೋ ಥರ 2ನೇ ತಾರೀಕು ಬಂದಿದ್ದ ತಕ್ಷಣ ಸ್ವಚ್ಛ ಭಾರತ್ ಅನ್ನೋ ಥರ ಪೊರಕೆ ಇಟ್ಕೊಂಡು ಗುಡಿಸಿ ಅನ್ನೋ ಒಂದು ಮಟ್ಟಿಗೆ ತೊಗೊಂಡೋಗಿ ನೋಡಿದ್ರು ಅದು ಸಫಲ ಆಗಲಿಲ್ಲ. ಇದು ಇವ್ರು ಮಾಡ್ಕೊಂತ ಹೋಗ್ತಾರೆ. ಗಾಂಧೀಜಿ ಬಗ್ಗೆ ಅವ್ರಿಗೆ ಇರುವ ಆಸನೆ ನಮಗೆಲ್ಲ ಗೊತ್ತಿದೆ. ಗಾಂಧೀಜಿಯವರ ಅತ್ಯಂತ ಇಷ್ಟದ ಹಾಡು ರಘುಪತಿ ರಾಘವ ರಾಜಾರಾಮ್, ಈಶ್ವರ್ ಈಶ್ವರ ಅಲ್ಲ ತೇರನಮ್ ಅನ್ನೋದನ್ನ ಇವತ್ತು ಅವ್ರು ಇಲ್ಲ. ಅದು ಈಗ ನೋಡಿ, ಎಲ್ಲೆಲ್ಲಿ ಬಲಪಂಥೀಯರು ಹಾಡ್ತಾ ಇದ್ದಾರೆ ಅದನ್ನು, ಈಶ್ವರ ಅಲ್ಲ ತೇರನಮ್ ಅನ್ನುವಂಥ ಇಲ್ವೇ ಇಲ್ಲ. ಈಗ ಅದು ಸಂಪೂರ್ಣವಾಗಿ ತಮ್ಮದೇ ರೀತಿಯಲ್ಲಿ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ಇನ್ನು
ಈ ಮೋದಿಯವರು ಫಾಲೋ ಅಪ್ ಮಾಡ್ತಿರುವಂತಹ ಟ್ವಿಟ್ಟರ್ ಅಕೌಂಟ್ಗಳಾಗಿರ್ಬೋದು, ಇವರ ಅಭಿಮಾನಿಗಳಾಗಿರ್ಬೋದು, ಇವರ ಮತದಾರರಾಗಿರ್ಬೋದು, ಯಾವ ರೀತಿಯಲ್ಲಿ ಗಾಂಧಿಯನ್ನು ಕೆಟ್ಟ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ ಎನ್ನುವುದನ್ನು ಕೂಡ ನಾವು ನೋಡಿದ್ದೀವಿ. ಗೋಡ್ಸೆಯನ್ನು ಸಂಭ್ರಮಿಸ್ತಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಗಾಂಧಿ ಕೊಂದ ಗೋಡ್ಸೆಯನ್ನು ಅನ್ನೋದು ಬಹಳ ಅನೇಕ BJP ಫಾಲೋವರ್ಸ್ವರ DP ಗೋಡ್ಸೆ ಫೋಟೋ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಒಂದು ರೀತಿಯ ಆಟ, ಇದು ಕಣ್ಣ ಮುಚ್ಚಲ ಆಟ ಆಡ್ತಿದ್ದಾರೆ. ನಾನು ಮಾತಾಡಲ್ಲ, ನೀವು ಮಾತಾಡಿ, ನಿಮ್ಮನ್ನ ನಾನು ಬಹಿರಂಗವಾಗಿ ಟೀಕಿಸ್ತೀನಿ, ಆದರೆ ನೀವು ಮಾತಾಡೋದು ನಿಲ್ಲಿಸ್ಬೇಡಿ. ಯಾಕಂದರೆ ಇವ್ರದ್ದು ವೋಟ್ ಬ್ಯಾಂಕ್, ಅದು ವೋಟ್ ಬ್ಯಾಂಕ್ ನೀವು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇದು ಸ್ಪಷ್ಟವಾಗಿತ್ತು. ಇದಕ್ಕೆ ಇವರೀಗ ಯಾವುದೋ ಒಂದು ಸಾಂಸ್ಕೃತಿಕವಾಗಿ ಇವರ ಒಂದು ಅಜೆಂಡಾ ಇತ್ತು, ಅದನ್ನೇ ಈಗ ಅವರು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಾ ಇದ್ದಂಥ ದಿನಗಳಿಂದ ಈಗ ಅವರು ನೇರವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಕ್ಕೆ ಕೂಡ ಕೈ ಹಾಕಿದ್ದಾರೆ. ಅದೇ ರೀತಿಯ ಒಂದು ಹೆಸರಿರುವಂಥದ್ದನ್ನು ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಭಾಳ ಹೌದು. ಬರೇ ಸಾಂಸ್ಕೃತಿಕ ರಾಜಕಾರಣ ಮಾತ್ರ ಅಲ್ಲ, ಕೇವಲ ಏನೋ ಹೆಸರು ಬದಲಾಯಿಸಿದ್ರು ಅದು ಅವರ ಸಾಂಸ್ಕೃತಿಕ ರಾಜಕಾರಣದ ಭಾಗ ಅಂತ ಅಷ್ಟೇ ಅಲ್ಲ. ಈ ಯೋಜನೆ ಏನಾದರೂ ಡೈಲ್ಯೂಟ್ ಮಾಡಿದ್ರೆ, ಸ್ಥಗಿತ ಮಾಡಿದ್ರೆ ಆಬ್ವಿಯಸ್ಲಿ ಆರ್ಥಿಕ ಬೆಳವಣಿಗೆ ಮೇಲೆ ಅದು ಪೆಟ್ಟಾಗತ್ತೆ. ಸೊ ಅದರಿಂದ ಅದು ಯಾವ ರೀತಿ ಆಗುತ್ತೆ ನೀವು ನೋಡಿ, ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಕಳೆದ 11 ವರ್ಷದಿಂದ ಅವರು ಈ ನರೇಗನ ಟೀಕಿಸ್ತಾ ಬಂದಿದ್ದಾರೆ. ಅನೇಕ ಚುನಾವಣಾ ಭಾಷೆಗಳು ನೋಡಿ, ಕೆಟ್ಟ ಭಾಷೆಯಲ್ಲಿ ಅದನ್ನು ನಾನು ಹೇಳೋಕ್ಕೆ ನನಗೆ ಒಂದು ಸಜ್ಜನಿಕೆ ಅಡ್ಡ ಬರುತ್ತೆ, ಟೀಕೆ ಮಾಡಿದ್ದಾರೆ. ಆಮೇಲೆ ಅವರ ಬಜೆಟ್ ಅಲೋಕೇಶನಲ್ಲಿ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಒಂದು ಕಾಲಕ್ಕೆ 1 ಲಕ್ಷ ಕೊಟ್ಟಂತ 5-6 ವರ್ಷದಿಂದ 1 ಲಕ್ಷ ಅನುದಾನಕ್ಕೂ ಹಂಚಿಕೆ ಮಾಡಿರುವಂಥದ್ದನ್ನು 60,000 ಕೋಟಿ ಗಳಿಸಿದ್ದಾರೆ. ನಂತರ 86,000 ಕೋಟಿ ಗಳಿಸಿ, ಯಾಕಂದರೆ ಅದು ಎಷ್ಟೇ ಕಡಿಮೆ ಮಾಡಿದ್ರೆ ಕೊಡಲೇಬೇಕಾಗುತ್ತೆ, ಅವೆಲ್ಲ ನೋಡಿದ್ದೀವಿ. ಆದರೆ ಈಗ ಅದನ್ನು ಸಂಪೂರ್ಣವಾಗಿ ನೇರವಾಗಿ ಕುತ್ತಿಗೆಗೆ ಕೈ ಹಾಕಿದ್ದಾರೆ ಅಂದರೆ ಇದನ್ನು ಹಂತವಾಗಿ ಕೊನೆಗೊಳಿಸ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಅಂದರೆ ಅವರ ಇತ್ತೀಚಿನ ಎಲ್ಲ ವರ್ತನೆಗಳು, ಅವರ ನೀತಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ನೇರವಾಗಿ ಮಾಡಿದರೆ ಏನೊಂದು 26 ಕೋಟಿ ಉದ್ಯೋಗವನ್ನು ಕುಟುಂಬಗಳಿಗೆ ಉದ್ಯೋಗ ಕೊಡ್ತಿರುವಂಥದ್ದನ್ನು ಸಡನ್ನಾಗಿ ನಿಲ್ಲಿಸೋಕ್ಕೂ ಸಾಧ್ಯ ಇಲ್ಲದಿರೋದ್ರಿಂದ ಹಂತವಾಗಿ ಹೋಗೋದಕ್ಕೆ ಈ ಥರದೊಂದು ಹೆಸರನ್ನು ನೋಡಿ, ರಾಮ್ಜಿ ಅಂತ ಮಾಡಿದಿರುವಂಥದ್ದನ್ನು ನಾವು ಚರ್ಚೆ ಮಾಡಿದ್ದೀವಿ. ಇನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿಯ ಇದು ಈ ಪೆಟ್ಟು ಕೊಡುತ್ತೆ, ಅನೇಕ ರೀತಿಯ ಅಪಾಯಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡಿರೋ ಒಂದು 7-8 ಅಂಶಗಳಿದ್ದಾವೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನೇನಿದು ಅಪಾಯ ಉಂಟು ಮಾಡ್ಬೋದು ಅಂತೇಳಿ. ಮೊದಲನೇದಾಗಿ ಎಲ್ಲ ಕಡೆಗೆ ಬಹುಪಾಲು ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು 100 ದಿನಗಳಿಂದ 125 ದಿನಗಳಿಗೆ ಏರಿಸಿದ್ದಾರೆ ಎನ್ನುವಂಥದ್ದನ್ನು ಹೇಳ್ತಿದ್ರು ಹೊರತಾಗಿ ಅದರ ಹಿಡನ್ ಅಜೆಂಡಗಳನ್ನ ಹೇಳ್ತಾ ಇಲ್ಲ. ಏನು ಮಾಡಿದ್ದಾರೆ, 120 ದಿನಕ್ಕೆ ಕೇಳಿಸಿದ್ದಾರೆ. ಅದನ್ನೇ ಅವ್ರು ಹೇಳ್ತಿರೋದು. BJP ಅವ್ರು ಮಾತಾಡಿದ್ರೆ 120 ದಿನಕ್ಕೆ ಕೇಳಿಸಿದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಎಷ್ಟೊಂದು ಕ್ಲಾಸ್ ಇಟ್ಟಿದ್ದಾರೆ ಅಂತಂದರೆ, ಕೃಷಿ ಋತುವಿನಲ್ಲಿ ಬೇಸಾಯ ಮಾಡುವ ಸಂದರ್ಭದಲ್ಲಿ ಕಟಾವಿನ 60 ದಿನಗಳ ಕಾಲ 60 ದಿನಗಳು ಇದ್ದಾವೆ ಕೃಷಿ ಋತು ಅಂತ ಕೇಳ್ತಾ ಇದ್ದೀವಿ. ಅವಾಗ ನೀವು ನರೇಗಾ ಕೊಡುವಂತ ನೋಡಿ. ಅದಕ್ಕೆ ಹಂಗಾದ್ರೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಏನಂತಂದ್ರೆ, ಹಿಂದೆ ಹೇಗಿತ್ತಪ್ಪ ಅಂತಂದ್ರೆ ನರೇಗಾ ಅದು ಒಂದು ಗ್ಯಾರಂಟಿ ಸ್ಕೀಮು. ಕೇಂದ್ರ ಸರ್ಕಾರ ಆಲ್ಮೋಸ್ಟ್ 100% ದುಡ್ಡನ್ನು ಕೊಡ್ತಿತ್ತು, ಕೆಲವೊಮ್ಮೆ 90% ದುಡ್ಡನ್ನು ಕೊಡ್ತಿತ್ತು. ಮತ್ತು ಅದು ಕೆಲಸನ ಪ್ಲ್ಯಾನ್ ಮಾಡ್ತಿದ್ದು ಲೋಕಲ್ ಬಾಡಿಗಳು, ಅಂದರೆ ಗ್ರಾಮ ಸಭಾ ಅಥವಾ ಗ್ರಾಮ ಪಂಚಾಯತಿ, ಅವು ಕೇಂದ್ರ ಸರ್ಕಾರ ಅಲ್ಲ. ಇನ್ನೊಂದು ಏನಂದರೆ, ಈಗ ನೀವು ಕೃಷಿ ಋತು ಅಂತ ಹೇಳಿದ್ರಲ್ಲ, ಮೊದಲಿದ್ದಂತಹ ನರೇಗಾ ವರ್ಷದ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೆಲಸವನ್ನು ಅಲಾಟ್ ಮಾಡ್ಬೋದಾಗಿತ್ತು, ಕೆಲಸ ಮಾಡಿಸ್ಬೋದಾಗಿತ್ತು, ಬಿಲ್ ಮಾಡಿಸ್ಬೋದಾಗಿತ್ತು. ಆದರೆ ಈಗ ಅದಕ್ಕೆ ಅಡ್ಡಿ ಆಗ್ತಿದ್ದಾರೆ. ಮತ್ತು ನಾನು ಅವಾಗ ಹೇಳಿದ್ನಲ್ಲ, ಲೋಕಲ್ ಪ್ಲಾನಿಂಗ್ ಅಂತ, ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಅಂತ. ಈಗಿನ ಮಸೂದೆ ಪ್ರಕಾರ ಏನು ಅಂತಂದರೆ, ಈ ಕೇಂದ್ರ ಪ್ರಾಯೋಜಕತ್ವದ ಕೆಲಸಗಳಿದಾವಲ್ಲ, ಅದಕ್ಕೆ ಮಾತ್ರ ಬಳಸುವಂತಹ, ಅಂದರೆ ಅದು ನೇರವಾಗಿ ಹೇಳಿಲ್ಲ. ಈಗ ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡದೇ ಇದ್ದರೆ ಕಡೆಗೆ ಇವರು ಆ ಕೇಂದ್ರ ಸರ್ಕಾರದ ಅದು ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಇನ್ನೊಂದಿರ್ಬೋದು, ಅದಕ್ಕೆ ಬಳಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಅದಕ್ಕೆ ದುಡ್ಡು ಕಟ್ ಮಾಡ್ತಾರೆ. ಒಟ್ಟಿನಲ್ಲಿ ಜನಕ್ಕೆ ಬರುವಂಥ ದುಡ್ಡು ಕಟ್ಟಾಗತ್ತೆ, ಕೆಲಸ ಕಟ್ಟಾಗತ್ತೆ. ಸೊ ಅದರಿಂದಾಗಿ ಆ ಬೆಳವಣಿಗೆಗೆ ಕುಂಠಿತ ಆಗುವ ಸಾಧ್ಯತೆಗಳು ಇರ್ತವೆ. ನಾನು ಅದಕ್ಕೆ ಈ ಹಿನ್ನೆಲೆನ ಒಂಚೂರು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ, ನೀವು ಮುಂದುವರಿಸಿ ಸರ್. ಅಲ್ಲ, ಅದಕ್ಕೆ ಹೇಳ್ತೀನಿ, 7-8 ಅಂಶಗಳಲ್ಲಿ ಅದು ಒಂದು ಭಾಳ ಮುಖ್ಯವಾದ ಅಂಶ. ಮೊದಲೇ ಅದು ದಿನಗಳನ್ನು ಕಟ್ ಮಾಡ್ತಾ ಇದ್ದಾರೆ. 60 ದಿನಗಳನ್ನ ಹೇಳಿದ್ರೆ ಕಟಾವು ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ನಮ್ಗೆ ಗೊತ್ತಿದೆ. ಇನ್ನು ಭಾಳ ಮುಖ್ಯವಾಗಿ ನರೇಗಾ ಅಂತ ಏನಿತ್ತಲ್ಲ, ಅದು ಬೇಡಿಕೆ ಆಧಾರಿತ ವರ್ಕ್ ಆಗಿತ್ತು, ಡಿಮ್ಯಾಂಡ್ ವರ್ಕ್. ಅದು ಡಿಮ್ಯಾಂಡ್ ಬೇಸ್ಡ್ ವರ್ಕ್ ಆಗಿತ್ತು. ಅಂದರೆ ಕೂಲಿ ಕಾರ್ಮಿಕರು ಡಿಮ್ಯಾಂಡ್ ಮಾಡ್ಬೋದಾಗಿತ್ತು, ನಮಗೆ ಉದ್ಯೋಗವನ್ನು ಖಾತರಿ ಕೊಡಿ ಅಂತ ಹೇಳ್ಬಿಟ್ಟು. ಈಗ ಅದು ಬೇಡಿಕೆ ಆಧಾರಿತ, ಈಗ ಅದು ಸಪ್ಲೈ ಆಧಾರಿತ ವರ್ಕ್ ಆಗಿದೆ. ಅಂದರೆ ಇದು ಕೇಂದ್ರೀಕರಣಗೊಂಡ ನಂತರ, ಸಂಪೂರ್ಣವಾಗಿ ಕೇಂದ್ರದ ಹಿಡಿತಕ್ಕೆ ಹೋದ ನಂತರ ಈಗ ಅವರು ಪೂರೈಕೆ ಆಧಾರಿತ, ಅವರು ನಿರ್ಧರಿಸಿದರೆ ಮಾತ್ರ ಉದ್ಯೋಗ ಸೃಷ್ಟಿಯಾಗುತ್ತೆ. ಇಲ್ಲದೆ ಹೋದರೆ ಕಾರ್ಮಿಕರೇನು ಮುಂದೆ ಡಿಮ್ಯಾಂಡ್ ಮಾಡುವಂಗಿಲ್ಲ, ಕಾರ್ಮಿಕರಿಗೆ ಬೇಡಿಕೆ ಇಡುವಂತಿಲ್ಲ. ಸಪ್ಲೈ ಆಧಾರಿತ
ಏನು ಉದ್ಯೋಗ ಖಾತ್ರಿ ಆಗೋಗ್ಬಿಟ್ಟಿದೆ. ಇದು ಅತ್ಯಂತ ಅಪಾಯಕಾರಿ. ಅಂದರೆ ಇದು ಅದೇ 100-125 ದಿನಕ್ಕೆ ಏರ್ಸಿದ್ದಾರೆ, ಆದರೆ 125 ದಿನ ಕೊಡಬೇಕು ಅಂತ ಏನು ಖಾತ್ರಿ ಇಲ್ಲ, ಗ್ಯಾರಂಟಿ ಇಲ್ಲ. ಅದಕ್ಕಿಂತ ಡೇಂಜರ್ ಅಂದರೆ ಇಟ್ ಇಸ್ ಎ ಫ್ರಮ್ ದ ಡಿಮ್ಯಾಂಡ್ ಬೇಸ್ಡ್ ವರ್ಕಿಂದ ಸಪ್ಲೈ ಬೇಸ್ಡ್ ವರ್ಕ್ ಆಗಿಬಿಟ್ಟಿದೆ. ಇಲ್ಲಿ ಡಿಮ್ಯಾಂಡ್ ಮಾಡ್ತಿರುವಂಥವ್ರು ಕೂಲಿ ಕಾರ್ಮಿಕರು ಈಗ ಅವ್ರು ಮಾಡುವಂತಿಲ್ಲ. ಸಪ್ಲೈ ಬೇಸ್ಡ್ ಅಂದರೆ ಸಪ್ಲೈ ಮಾಡ್ತಿರೋರು ಯಾರು, ಪೂರೈಕೆ ಮಾಡ್ತಿರೋರು ಯಾರು, ಕೇಂದ್ರದ ಇಲಾಖೆ. ಅವ್ರಿಗೆ ಬೇಕಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲದ್ರೆ ಕೊಡುವಂತಿಲ್ಲ. ಇದು ಮೊದಲನೇ ದೊಡ್ಡ ಅಪಾಯ ಆಗಿರುವಂಥದ್ದು. ಎರಡು, ನೀವು ಹೇಳ್ದಂಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 73 ಅಮೆಂಡ್ಮೆಂಟ್ ಏನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆ, ಅದಕ್ಕೆ ನೇರವಾಗಿ ಧಕ್ಕೆ ಕೊಡುತ್ತೆ. ನೀವು ಆಲ್ರೆಡಿ ಹೇಳ್ದಂಗೆ ಗ್ರಾಮ ಪಂಚಾಯತ್ಗಳ ನೆಲೆಯಲ್ಲಿ ಏನಿದು ಸೃಷ್ಟಿ ಆಗ್ತಾ ಇತ್ತು ಉದ್ಯೋಗ, ಈಗ ಅದು ಸಂಪೂರ್ಣವಾಗಿ ಕೇಂದ್ರೀಕರಣಗೊಂಡು ಡಿಜಿಟಲೀಕರಣಗೊಂಡ್ಬಿಟ್ಟಿದೆ. ಈಗ ಅದು ಡಿಜಿಟಲೀಕರಣಗೊಂಡ್ಬಿಟ್ಟು ಅನೇಕ ರೀತಿಯ ತಂತ್ರಜ್ಞಾನ ಆಧಾರಿತ ಉದ್ಯೋಗವನ್ನು ಕೊಡೋಕ್ಕೆ ಆಧಾರಿತ ಉದ್ಯೋಗ ಸೃಷ್ಟಿ ಆಗುತ್ತೆ. ಅಂದರೆ ನಿಮ್ಮ ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಮುಖ ಇದಾಗಿರ್ಬೋದು. ನೋಡಿ, ಈ ಬಯೋಮೆಟ್ರಿಕ್ ಆಧಾರಿತ ತಂತ್ರಜ್ಞಾನ ಆಧಾರಿತದಲ್ಲಿ 2023-24 ಅವಧಿಯಲ್ಲಿ 5.53 ಜಾಬ್ ಕಾರ್ಡ್ಗಳಿಂದ ಹೊರಗೆ ಹಾಕಿದ್ದಾರೆ. ಕೋಟಿ ಇದನ್ನ ಜನಸಂಖ್ಯೆಯನ್ನು ಜಾಬ್ ಕಾರ್ಡಿಂದ ಹೊರಗೆ ಹಾಕಿದ್ದಾರೆ. ಬಿಕಾಸ್ ಆಫ್ ದ ಟೆಕ್ನಿಕಲ್ ಮ್ಯಾಚ್ ಆಗರ್ ಅಂತ ಹೇಳ್ಬಿಟ್ಟು. ಅಂದರೆ ಇದು ತಂತ್ರಜ್ಞಾನೀಕರಣಗೊಳಿಸ್ಬಿಟ್ಟು, ಡಿಜಿಟಲೀಕರಣಗೊಳಿಸ್ಬಿಟ್ಟು ಎಷ್ಟು ಸಾಧ್ಯವಷ್ಟು ಕೂಲಿ ಕಾರ್ಮಿಕರನ್ನ ಹೊರಗೆ ಹಾಕ್ತಾರೆ. ಮತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 73 ಸಂಪೂರ್ಣವಾಗಿ ಉಲ್ಲಂಘನೆ ಮಾಡುತ್ತೆ. ಅದೇನು 3 ಟೈರ್ ವ್ಯವಸ್ಥೆ ತಂದಿದ್ರು, ಅಂದರೆ ವಿಕೇಂದ್ರೀಕರಣ ವ್ಯವಸ್ಥೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ಇದು ನರೇಗಾ 3 ಹಂತದಲ್ಲಿ ಕೆಲಸ ಮಾಡ್ತಾ ಇತ್ತು ವಿತ್ ಡಿಮ್ಯಾಂಡ್ ಬೇಸ್ಡ್ ವರ್ಕ್ ಇದೆ. ಈಗ ಅದು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಇದಾಗೋಗಿದೆ, ಸಂಪೂರ್ಣವಾಗಿ ಅದು ಕೇಂದ್ರೀಕರಣಗೊಂಡಿದೆ. ಎರಡನೇದು. ಇನ್ನು ಮೂರನೇದು ಇಲ್ಲಿ ಆಗಿರುವಂಥದ್ದು ಸಂವಿಧಾನದ ಆರ್ಟಿಕಲ್ 21ನ ಉಲ್ಲಂಘನೆ. ಏನು ಬದುಕುವ ಹಕ್ಕಿತ್ತು, ಏನು ದುಡಿಯೋ ಹಕ್ಕಿತ್ತು, ಅದನ್ನು ಕಸ್ಕೊಂಡಿದ್ದಾರೆ. ಆರ್ಟಿಕಲ್ 21 ಏನು ಹೇಳುತ್ತೆ, ಬದುಕುವ ಹಕ್ಕಿದೆ. ಅದು ಆರ್ಟಿಕಲ್ 21 ಹೇಳ್ತದ್ದು ಬದುಕುವ ಹಕ್ಕು. ಬದುಕುವ ಹಕ್ಕಲ್ಲಿ ಶಿಕ್ಷಣ ಕೂಡ ಬದುಕುವ ಹಕ್ಕಲ್ಲಿ ಬರುತ್ತೆ, ಆರೋಗ್ಯ ಬದುಕುವ ಹಕ್ಕಲ್ಲಿ ಬರುತ್ತೆ, ಅದೇ ರೀತಿ ಉದ್ಯೋಗ ಕೂಡ, ಕೆಲಸ ಕೂಡ ಬದುಕುವ ಹಕ್ಕಲ್ಲಿ ಬರುತ್ತೆ. ಈಗ ಅದನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ. ಬದುಕುವ ಹಕ್ಕಿನಿಂದ ಕಸ್ಕೊಂಡ್ಬಿಟ್ಟು ದುಡಿಯೋ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಇದು ಮೂರನೇ ಅಪಾಯ. ಇನ್ನು ಮುಂದೆ ನೀವು ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ವೆನ್ ದೇರ್ ಇಸ್ ನೋ ಡಿಮ್ಯಾಂಡ್, ಇಟ್ ಇಸ್ ಗಾನ್. ಇನ್ನು ಎನ್ ದೇರ್ ಇಸ್ ನೋ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ನಿರ್ಧಾರ ಮಾಡೋಕ್ಕಾಗಲ್ಲ ಅಂದಾಗ ಅಲ್ಲಿಗೂ ಕ್ಲೋಸ್ ಆಯಿತು. ಇದು ಮೂರನೇ ಅಪಾಯ. ಇನ್ನು ನಾಲ್ಕನೇ ಅಪಾಯ ಇಲ್ಲಾಗಿರುವಂಥದ್ದು ರಾಜ್ಯಗಳ ಅಧಿಕಾರ ಮಟ್ಟಕ್ಕೂ. ಇದು ಕೇವಲ ಗ್ರಾಮ ಪಂಚಾಯತಿ ಮಟ್ಟದಲ್ಲ, ರಾಜ್ಯಗಳ ಅಧಿಕಾರ ಮಟ್ಟಕ್ಕೆ ಮಾಡಿದ್ದಾರೆ. ಆಲ್ರೆಡಿ ನೀವು ಎಲ್ಲ ಚರ್ಚೆ ಆಗಿರುವಂತೆ ಇದಕ್ಕೆ ಮುಂಚೆ 100% ಕೊಡ್ತಾ ಇದ್ದಾರೆ, ಯಾಕಂದರೆ ಕೇಂದ್ರದ ಯೋಜನೆ ಅಂತೇಳಿ. ನಂತರ ಅದು 90% ಕೇಂದ್ರ, ನೆಕ್ಸ್ಟ್ 10% ರಾಜ್ಯ ಅಂತ ಬಂತು. ಈಗ ಅದು ಈ ಹೊಸ ಬದಲಾವಣೆ ಅಂತಂದ 60% ಕೇಂದ್ರದಲ್ಲಿ ಕೊಡ್ತಾ ಇದ್ದಾರೆ, ಇವಾಗ ರಾಜ್ಯಗಳು 40% ಕೊಡಬೇಕು. ಇದು ಸಾಧ್ಯವಿಲ್ಲದಂಥ ಮಾತು. ಅದರಲ್ಲೂ GST ವ್ಯವಸ್ಥೆ ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಸಂಪನ್ಮೂಲದ ಇವುಗಳ ಕಡಿಮೆ. ಈ ಮೋಟಾರ್ ವಾಹನಗಳು, ಅದಕ್ಕೆ ತೆರಿಗೆ, ರಿಜಿಸ್ಟ್ರೇಷನ್ಸು, ದೆನ್ ಅಬಕಾರಿ, ಇದು ಬಿಟ್ಟರೆ ರಾಜ್ಯ ಸರ್ಕಾರಗಳಿಗೆ ಇನ್ನೇನಿದೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ಸು. ಸೊ GSTಲೇ ಮೇಜರ್ ಅಲ್ಲಿಗೆ ಹೋಗ್ಬಿಡುತ್ತೆ. ಅದರ ಕಾಂಪನ್ಸೇಷನ್ ಜಾಸ್ತಿ ಮಾಡಬೇಕು ಅನ್ನೋದೊಂದು ಪೆಂಡಿಂಗ್ ಇದೆ. ಈಗ ಆ ವಿಷಯ ಕೂಡ ಚರ್ಚೆ ಆಗಬೇಕಾಗಿದೆ. ಅದನ್ನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಈಗ 40% ನರೇಗಾಕ್ಕೆ ರಾಜ್ಯ ಸರ್ಕಾರ ಕೊಡಬೇಕು ಅಂತಂದರೆ ಒನ್ಸ್ ಅಗೇನ್ ಇದು ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕವಾಗಿ ಎಳೆದಂಥ ಬರೆ ಅಲ್ವಾ, ದೊಡ್ಡ ಹೊರೆ ಬೀಳುತ್ತೆ. ನೋಡಿ, ಈ ವರ್ಷದ ಬಜೆಟ್ನಲ್ಲಿ 2025-26 ಕರ್ನಾಟಕ ಬಜೆಟ್ ಅಲೋಕೇಶನಲ್ಲಿ RDPRಗೆ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆಗೆ 26,735 ಕೋಟಿ ಹಂಚಿಕೆ ಮಾಡಿದರು. ಅದರಲ್ಲಿ 90% ಸಂಬಳಗಳು ಅದು ಇದಕ್ಕೆಲ್ಲ ಹೊಂಚೋಗ್ಬಿಡುತ್ತೆ. ಈಗ ಇದಕ್ಕೆ ನೀವು ಎಕ್ಸ್ಟ್ರಾ 40% ಸೇರ್ಕೊಳ್ಳುತ್ತೆ. ಈಗ ಯಾಕಂದರೆ RDPRನ ಪ್ರಮುಖ ಯೋಜನೆಯೇ ನರೇಗಾ. ಅದಕ್ಕೆ ನೀವು 40% ಕೊಡಬೇಕಂದ್ರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಹೊರ ಬೀಳುತ್ತೆ. ರಾಜ್ಯ ಸರ್ಕಾರ ಅದನ್ನು ಕೊಡುವ ಇದರಲ್ಲೇ ಇಲ್ವೇ. ಈಗ ಆಲ್ರೆಡಿ ರಾಜ್ಯ ಸರ್ಕಾರಗಳು, ಕರ್ನಾಟಕನ ಒಳಗೊಂಡ ಅನೇಕ ರಾಜ್ಯ ಸರ್ಕಾರಗಳು ರೆವಿನ್ಯೂ ಡಿಫಿಸಿಟಿಂದ ಬಳಲ್ತಾ ಇದ್ದಾವೆ. ಅನೇಕ ಕಡೆಗಳ ರೆವಿನ್ಯೂ ಡಿಫಿಸಿಟ್ ಇದೆ. ಒಂದು, ಕೇಂದ್ರದಿಂದ ನೀವು ಆಲ್ರೆಡಿ ಹೇಳ್ದಂಗೆ GSTಯಿಂದ ಬರಬೇಕಾದಂಥ SGSTನೂ ಬರ್ತಾ ಇಲ್ಲ, CGSTನೂ ಬರ್ತಾ ಇಲ್ಲ. ಎರಡನೇದು, ಏನೋ ಒಂದು 15-10 ವರ್ಷಗಳ ಹಿಂದೆ 9% ಇದ್ದಂಥ ಸೆಸ್ ಮತ್ತು ಸರ್ಚಾರ್ಜ್ ಇವತ್ತು ಹತ್ತಿರ 21% ಆಗಿದೆ. 21% ಅಂದರೆ ಕೇಂದ್ರಕ್ಕೆ ಹೋಗುವಂಥದ್ದು. 100% ಕೇಂದ್ರಕ್ಕೆ ಹೋಗುವಂಥ ತೆರಿಗೆಗಳನ್ನು ಹೆಚ್ಚಿಸ್ತಾ ಇದ್ದಾರೆ. ಆ ದುಡ್ಡು ಕಟ್ಟಾಗ್ತದೆ. ಈಗ ನೋಡಿ, ಇತ್ತೀಚೆಗೆ ಇದು ಏನು ಹೇಳಿದ್ರಲ್ಲ, ಈ ಸಿನ್ ಆ್ಯಕ್ಟ್ ಅಂತ ಹಾಕ್ತಾ ಇದ್ದಾರೆ. ಸಿಗರೇಟು, ಅನೇಕ ರೀತಿಯ ಧೂಮಪಾನ, ಅದೇನು ಅದ್ರ ಮೇಲೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಆ ಇನ್ಕ್ರೀಸ್ ಮಾಡೋದು ಎಲ್ಲಿ ಮಾಡ್ತಾ ಇದ್ದಾರೆ, ಸೆಸ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಹ ನೋಡಿ, ಅಲ್ಲೂ ನೋಡಿ, GST ಮೇಲೆ GST ಇನ್ಕ್ರೀಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸಮ್ ಎಕ್ಸ್ಟೆಂಟ್ ಅದು ಏನಾದ್ರೂ ಆಗಲಿ,
ರಾಜ್ಯ ಸರ್ಕಾರ ಬರುತ್ತೆ, SGST ಬರುತ್ತೆ, CGST ಬರುತ್ತೆ. ಬಟ್ ಸೆಸ್ ಜಾಸ್ತಿ ಮಾಡ್ಬಿಟ್ರೆ ಡೈರೆಕ್ಟ್ ಆಗಿ ಅದೇ 9% ಇದ್ದಿದ್ದು 11 ವರ್ಷಗಳಲ್ಲಿ 21% ಏರಿಸ್ಬಿಟ್ಟಿದ್ದಾರೆ. ಒಂದ್ ಕಡೆಗೆ ಸೆಸ್ ಅನ್ನು ಏರಿಸ್ತಾ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾರೆ. ಎರಡನೇದಾಗಿ ರಾಜ್ಯ ಸರ್ಕಾರಗಳು ಕೊಡುವಂಥ ಡೆವಲ್ಯೂಷನ್ ಏನಿದೆ ಅದು ಕೊಡ್ತಾ ಇಲ್ಲ. ಆಮೇಲೆ ಕೇಂದ್ರದ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ. ಈಗ ಆಲ್ರೆಡಿ ರೆವಿನ್ಯೂ ಡೆಫಿಸಿಟ್ ಇಂದ ರಾಜ್ಯ ಸರ್ಕಾರಗಳು ನರಳ್ತಾ ಇದ್ದಾವೆ. ಇದರ ಜೊತೆಗೆ ಈ 40% ಹೊರೆ ಏರುವುದರ ಮೂಲಕ ಮತ್ತೊಂದಿಷ್ಟು ರಾಜ್ಯ ಸರ್ಕಾರಗಳು ಆರ್ಥಿಕ ಅನುದಾನದ ಕೊರತೆಯಿಂದ ನರಳುತ್ತವೆ ಮತ್ತು ಯೋಜನೆಗಳನ್ನು ರೂಪಿಸೋಕ್ಕೆ ಸಾಧ್ಯ ಇಲ್ಲ. ರಾಜ್ಯಗಳು ಯೋಜನೆ ರೂಪಿಸುವಂತಿಲ್ಲ. ಕೇಂದ್ರಗಳಿಂದ ಕೊನೆಗೋದು ಉಳಿಯುವಂಥದ್ದು ಯಾವ ಯೋಜನೆ ರೂಪಿಸ್ತೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ತನಗೆ ಬೇಕಾದಂಥ ಯೋಜನೆ ರೂಪಿಸುತ್ತೋ, ರಾಜ್ಯಗಳ ಅನುಕೂಲವಾಗುವಂಥ ಯೋಜನೆ ರೂಪಿಸುತ್ತೋ ಅದು ಗೊತ್ತಿಲ್ಲ. ಯಾಕಂತಂದರೆ ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ತೆರಿಗೆ ನೀತಿ ಹೆಂಗಿದೆ ಅಂತಂದರೆ, ಅಥವಾ ಅಭಿವೃದ್ಧಿ ನೀತಿ ಹೆಂಗಿದೆ ಅಂತಂದರೆ, ಅತಿ ಹೆಚ್ಚಿನ ವೆಚ್ಚ ಮಾಡುವಂಥದ್ದು ರಾಜ್ಯ ಸರ್ಕಾರಗಳು 60%, 70%. ಆದರೆ ಅತಿ ಹೆಚ್ಚಿನ ಅದರ ತೆರಿಗೆ ಬರುವಂಥದ್ದು ಕೇಂದ್ರ ಸರ್ಕಾರಗಳು. ಆದರೆ ಅನುದಾನವನ್ನು ಕೊಡ್ತಾ ಇಲ್ಲ. ಒಂಥರ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದು ಹಾಕಿದ್ದಾರೆ. ಅದರ ಮೇಲೆ ಗಾಯದ ಮೇಲೆ ಬರೆ ಎಳೆದಂತೆ ಈಗ 60%, 40%. ಇನ್ನು ಭಾಳ ಮುಖ್ಯವಾಗಿ ಇದರಿಂದ ದುಷ್ಪರಿಣಾಮ ಬೀರುವಂಥದ್ದು ಮಹಿಳೆಯರಿಗೆ, ದಲಿತರ ಮೇಲೆ. ನೀವು 2022-23 ಒಂದು ನರೇಗಾ ವರದಿ ನೋಡಿ, 11.37 ಕೋಟಿ 11.37 ಕೋಟಿ ಕುಟುಂಬಗಳು ನರೇಗಾ ಫಲಾನುಭವಿಗಳಾಗಿದ್ದರು 1922-23 ವರದಿ ಪ್ರಕಾರ. 11.37 crores ಇಟ್ಸ್ ನಾಟ್ ಎ ಸ್ಮಾಲ್ ಸಂಖ್ಯೆ ಆಗಿರಲಿಲ್ಲ. 289.24 ಕೋಟಿ ಪರ್ಸನ್ ಎಂಪ್ಲಾಯ್ಮೆಂಟ್ ಜನರೇಷನ್, 289.24% ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿತ್ತದು 2023-23. 59.19% ಮಹಿಳೆಯರಿದ್ರು, ಅದರ ಫಲಾನುಭವಿಗಳಾಗಿದ್ದರು, ಅದರ ನರೇಗಾದಲ್ಲಿ ತೊಡಸ್ಕೊಂಡಿದ್ರು. 19.75% ಪರಿಶಿಷ್ಟ ಜಾತಿಯಿಂದ ಬಂದಂಥವರು ನರೇಗಾದಲ್ಲೇ ತೊಡಸ್ಕೊಂಡಿದ್ರೆ, 17.47% ಪರಿಶಿಷ್ಟ ಪಂಗಡದಿಂದ ತೊಡಸ್ಕೊಂಡಿರುವಂಥವ್ರು ಇದ್ದಿದ್ರು. ಇವರೆಲ್ಲರೂ ಇವತ್ತು ಏನಿತ್ತು ಇವರೆಲ್ಲರೂ ಇದರಿಂದ ವಂಚಿತರಾಗ್ತಾರೆ ಬಹುತೇಕರು. ಯಾಕಂತಂದರೆ ಕೇಂದ್ರ ನಿರ್ಧರಿಸೋದ್ರಿಂದ, ಕೇಂದ್ರ ಇಲ್ಲ ನನಗೆ ಈ ಸಲ ಬೇಕಾಗಿಲ್ಲ ಅಂತ ಅಂದ್ಬಿಟ್ರೆ ಅದು ಕೂಡ ನಿಂತು ಹೋಗುತ್ತೆ. ಆಮೇಲೆ ಈಗ ಆಲ್ರೆಡಿ ಹೇಳ್ದಂಗೆ ಈ ಡಿಜಿಟಲೈಸೇಷನ್ ಹೆಸರಲ್ಲಿ, ತಾಂತ್ರಿಕತೆ ಹೆಸರಲ್ಲಿ ಜಾಬ್ ಕಾರ್ಡಿಂದ ಹೊರಗೆ ಹಾಕಿರೋ ಜನಸಂಖ್ಯೆ 5.53 crores, 5.53 ಕೋಟಿ ಜನಸಂಖ್ಯೆ ಜಾಬ್ ಕಾರ್ಡಿಂದ ಹೊರಗೆ ಹಾಕಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಇದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಮೊನ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಾ. ಇದು ಯಾವ ಹಂತಕ್ಕೆ ತಲುಪುತ್ತೆ? ಇದು ಒಂದು ಬಿಕ್ಕಟ್ಟಲ್ಲ, ಎರಡು ಬಿಕ್ಕಟ್ಟಲ್ಲ, ಇದು ಒಂದೇ ಸಮನೆ ಒಂದು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಏನು ಹೇಳ್ಬಿಟ್ಟು ಇನ್ನೊಂದು ಕಡೆಗೆ MSMEಗಳು ಮುಗಿಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಗ್ರಾಮೀಣ ಆಧಾರಿತ ಕೃಷಿ ಉದ್ಯೋಗವನ್ನು ಮುಗಿಸ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಇನ್ನೂ ಏನು ಡಿಮ್ಯಾಂಡ್ ಮಾಡ್ತಾ ಇದ್ವಿ, ಅದಕ್ಕೆ ನನ್ನ ನರೇಗೆ ಕೊಡ್ತಿರುವಂಥ ಅನುದಾನವನ್ನು ಹೆಚ್ಚಿಗೆ ಮಾಡಬೇಕು. ಈಗ 125 ಅಲ್ಲ 150ಕ್ಕೆ ಹೆಚ್ಚಿಸಬೇಕು. ಆಮೇಲೆ ಅದೇ ರೀತಿ ಇದನ್ನು ಅರ್ಬನಿಗೆ ವಿಸ್ತರಣೆ ಮಾಡಿ, ನಗರ ಭಾಗಕ್ಕೆ ವಿಸ್ತರಣೆ ಮಾಡಿ. ನಗರದ ಯಾಕಂದ್ರೆ ಈಗ ವಲಸೆ ಜಾಸ್ತಿ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಇಲ್ದಿರೋದ್ರಿಂದ ವಲಸೆಗೆ 100 ದಿನಗಳಿಂದ ಆದ ನಂತರ ಮತ್ತೇನು ಕೆಲಸ ಇಲ್ವಲ್ಲ ಅವರಿಗೆ, ವಲಸೆ ಬರ್ತಾ ಇದ್ದಾರೆ. ಅಲ್ಲಿ ಉದ್ಯೋಗ ಇಲ್ದಿರೋದ್ರಿಂದ ಅದೇ ಮಾದರಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನರೇಗಾ ಒಂದು ಮಾಡಲಿತ್ತು, ನಗರಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಅದಕ್ಕೊಂದು ಹೊಸ ಕಾಯ್ದೆ ಮಾಡಿತ್ತು ನಾವು ಕೇಳ್ತಾ ಇದ್ವಿ. ಈಗ ಇದನ್ನು ಸಂಪೂರ್ಣವಾಗಿ ಗ್ರಾಮೀಣ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಒಂದು ರೀತಿ ಒಂದು ಕೇಡಿತನದ ಒಂದು ಪ್ರಯೋಗಗಳು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಇದಕ್ಕೆ ಹೆಂಗೆ ಹೊರಗೆ ಬರಬೇಕು ಅನ್ನೋದು ದೊಡ್ಡ ಪ್ರಶ್ನೆ ನಮ್ಮ ಮುಂದಿರುವಂಥದ್ದು. ಯಾಕಂದರೆ ಇದು ಅನೇಕ ರೀತಿಯ ಕಾಯ್ದೆಗಳು ನೋಡಿ, EWS 10% ನೋಡಿದ್ದೀವಿ, ಏನಾಗಿದೆ ಇವತ್ತು ಅಂತ ನೋಡಿದ್ದೀವಿ. ಏನೇ ಈಗ EWS, ಚುನಾವಣಾ ಬಾಂಡು, ಮತಗಳ್ಳತನ ಯಾವ ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಸೆಟ್ಲ್ ಆಗಿಲ್ಲ, ನ್ಯಾಯ ಸಿಕ್ಕಿಲ್ಲ ಜನಕ್ಕೆ. ಇದರಿಂದ ನಾವು ಹೇಗೆ ಅನ್ನೋದನ್ನ ಕೂಡ ನಮ್ಮ ಮುಂದೆ ಚರ್ಚೆ ಬರುತ್ತೆ. ಇದು ದೊಡ್ಡ ಜನಾಂದೋಲನ ಆಗಲೇಬೇಕು. ಇದಕ್ಕಂತೂ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಸಾಮಾಜಿಕ ಸಂಘಟನೆಗಳು, ಏನು ಕರ್ನಾಟಕ ದಲಿತರು, ಹಿಂದುಳಿದವರು, ಪರಿಶಿಷ್ಟ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿಬೇಕಾಗತ್ತೆ, ಅನಿವಾರ್ಯ. ಅದು ಹೇಗೆ ರೈತ ಮಸೂದೆಗೆ ವಿರೋಧಿಸ್ಬಿಟ್ಟು ಪಂಜಾಬ್ ಭಾಗದ ರೈತರು 1 ವರ್ಷ ಕಾಲ ಹೋರಾಟ ಮಾಡಿದ್ರು, ಆ ಮಟ್ಟದ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಆಮೇಲೆ ಇದು ನೋಡಿ, ಇದನ್ನು ತಂದಿದ್ದಂತಹ UPS ಅಂದರೆ 20 ವರ್ಷ ಇದಕ್ಕೆ ಮುಂಚೆ RTIಯನ್ನು ಕೂಡ ಇದೇ ರೀತಿ ಮಾಡಿದ್ರು. RTIಗೆ ಯಾವ ಗತಿ ಬಂದಿದೆ ನೋಡಿದ RTI ಆ್ಯಕ್ಟಲ್ಲಿ ನಿಮಗೆ ಅನೇಕ ರೀತಿಯ ಮಾಹಿತಿಗಳು ಸಿಗಲಾರ್ದು. UPA ಸರ್ಕಾರದ್ದು ಒನ್ ಆಫ್ ದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದು RTI. ಮತ್ತು ಇದು ಅದೇ ಕಾರಣಕ್ಕೋಸ್ಕರನೇ ಇದನ್ನ ಈ ಥರ ಡೈಲ್ಯೂಟ್ ಹೌದು. ಮುಂಚಿನವರಿಗೆ ಅದ್ರ ಬಗ್ಗೆ ಒಂದು ಅಸಹನೆ ಇತ್ತು, ಇದ್ರ ಬಗ್ಗೆ ದೊಡ್ಡ ಅಸಹನೆ ಇತ್ತು. ನೋಡಿ UPA ಕಾಲದ ಅಲ್ಲಿ ಹೇಳಿದಂಗೆ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟು ಅವರು ಡೈಲ್ಯೂಟ್ ಮಾಡಿಬಿಟ್ರು. ಅದೇ ರೀತಿ ಈಗ ಇದನ್ನು ನರೇಗಾನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ರೈಟ್ ಎಜುಕೇಷನ್ ಆ್ಯಕ್ಟ್, ಅದನ್ನು ಕೂಡ ಆಲ್ರೆಡಿ ಅದರ ರೈಟ್ ಎಜುಕೇಷನ್ ಇಲ್ವೇ ಇಲ್ಲ. ಅದು ಚರ್ಚೆನೇ ಬೇರೆ ಆಗುತ್ತೆ.
ಇದನ್ನು ಒಂದು ದೊಡ್ಡ ಜನಾಂದೋಲನ ಆಗಬೇಕಾಗತ್ತೆ. ಇನ್ನೊಂದು ರಾಜಕೀಯ ಪಕ್ಷ, ಅದರಲ್ಲಿಯೂ ಕಾಂಗ್ರೆಸ್ ತನ್ನ ಕಾಲಘಟ್ಟದಲ್ಲಿ ಆಗಿರುವಂಥದ್ದು ಮತ್ತು ಕಮ್ಯುನಿಸ್ಟ್ ಪಕ್ಷಗಳು, ಇದರ ಬರೋದಕ್ಕೆ ಮುಖ್ಯ ಕಾರಣ ಕಮ್ಯುನಿಸ್ಟ್ ಪಕ್ಷಗಳ ಒತ್ತಡ ಕೂಡ ಆ ಕಾಲದಲ್ಲಿ ಇದ್ದಂಥದ್ದು. ಅವರು ಸಹ ಬೀದಿಗಿಳಿಬೇಕಾಗತ್ತೆ. ದೊಡ್ಡ ಮಟ್ಟದ ಸಂಸತ್ತಿನ ಒಳಗೂ ಸಂಸತ್ತಿನ ಹೊರಗೂ ಹೋರಾಟ ಮಾಡಬೇಕಾಗತ್ತೆ. ಇದು ಭಾಳ ಮುಖ್ಯವಾಗಿ ವಿರೋಧ ಪಕ್ಷಗಳು ಇವರಿಗೆ ಯಾರಿಗೆ ಇವತ್ತೇನು NDA ಸರ್ಕಾರದ ಮುಖ್ಯ ಭಾಗವಾಗಿರುವಂತಹ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಅವರನ್ನು ಮತ್ತು ಬಿಹಾರದ ಮುಖ್ಯಮಂತ್ರಿ ಆದಂಥ ನಿತೀಶ್ ಕುಮಾರ್ ಅವ್ರನ್ನ ಒತ್ತಡ ಹಾಕಬೇಕಾಗತ್ತೆ. ಯಾಕಂದರೆ ಅವರ ರಾಜ್ಯಗಳಿಗೂ ಇದು ಅನ್ಯಾಯ ಆಗುತ್ತೆ, ಅವರ ರಾಜ್ಯದ ಪ್ರಜೆಗಳಿಗೂ ಅನ್ಯಾಯ ಆಗುತ್ತೆ ಇದು. ಮತ್ತು ಅವರ ರಾಜ್ಯ ಸ್ವಾಯತ್ತತೆ ಉಳಿಲಿಲ್ಲ ಅಂತಂದ್ರೆ ಅವರ ಅಸ್ತಿತ್ವ ಉಳಿಯೋದಿಲ್ಲ. ಅವರು ಒಂದು ರಾಜ್ಯದ ಆಂಧ್ರ ಈಗಷ್ಟೇ ಹುಟ್ಟಿರುವಂತ ಒಂದು ರಾಜ್ಯ, ಇನ್ನೂ ಬೆಳಿಬೇಕಾಗಿರುವಂತ ರಾಜ್ಯ. ಅವ್ರು ಖಂಡಿತ ಅವ್ರು ಪ್ರೊಟೆಸ್ಟ್ ಮಾಡಬೇಕು. ಅವರ ಚಂದ್ರಬಾಬು ನಾಯ್ಡು ಮತ್ತು ನಾವು ಈ ಮೂಲಕನೂ ಕೇಳ್ಕೋಬೇಕಾಗುತ್ತೆ. ಮತ್ತು ವಿರೋಧ ಪಕ್ಷಗಳು ಕಾಂಗ್ರೆಸ್ನವರು ಒಂದು ರಾಜಕಾರಣದ ಮುತ್ಸದ್ದಿತನ ಮಾಡಬೇಕಾಗುತ್ತೆ. ಅವ್ರನ್ನ ಭೇಟಿಯಾಗಿ ನೀವು ಹೇಗಾದರೂ ಮಾಡಿ ನಿಮ್ಮ ಮೈತ್ರಿ ಪಕ್ಷದ ಮುಖ್ಯ ಭಾಗವಾದಂಥ BJP ಸರ್ಕಾರಕ್ಕೆ BJP ಅವರಿಗೆ ಹೇಳಿ ಇದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗುತ್ತೆ. ಇಲ್ಲದೆ ಹೋದರೆ ಇದು ದೊಡ್ಡ ಮಟ್ಟದ ಒಂದು ದುರಂತಕ್ಕೆ ನಾವು ಮುನ್ನುಡಿ ಆಗ್ತೀವಿ. ಯಾಕಂದರೆ ಉದ್ಯೋಗ ಸೃಷ್ಟಿನೇ ಇಲ್ಲದೆ ಇರುವಂಥ, ಇವತ್ತು ನೋಡಿ CMIA ವರದಿಯ ಪ್ರಕಾರ 7.8% ಇರೋದೆ ಉದ್ಯೋಗ ಸೃಷ್ಟಿ, ನಿರುದ್ಯೋಗದ ಪ್ರಮಾಣ ಅನಿಶ್ಚಿತತೆಯಲ್ಲಿದೆ. ಇದು ಕೂಡ ಅಂತ ದೊಡ್ಡ ಉದ್ಯೋಗ ಆಗಿರಲಿಲ್ಲ. ಅಲ್ಲ, ನಿಮ್ಗೆ ನೀವು ಹೇಳಿದ್ರಲ್ಲ ಬಹಳ ದೊಡ್ಡದೊಂದು ದುರಂತಕ್ಕೆ ಮುನ್ನುಡಿ ಅಂತ. ಈ ಯೋಜನೆನ ಹಿಂಗೆ ಡೈಲ್ಯೂಟ್ ಮಾಡ್ತಿರಲ್ಲ, ಈ ಸಂದರ್ಭವನ್ನು ನೋಡಿದ್ರೆ ನಿಮ್ಮ ಮಾತು ಬೇರೆ ಥರ ಅರ್ಥ ಕೊಡುತ್ತೆ ಅನ್ಸುತ್ತೆ. ಏನು ಅಂದರೆ, ಈಗ ವರ್ಷದಿಂದ ವರ್ಷಕ್ಕಲ್ಲ, ದಿನದಿಂದ ದಿನಕ್ಕೆ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೌದಾ? ಈಗ ಯಾವುದೇ ಸರ್ಕಾರ ಇರಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಸ್ಟೇಟ್ ಇರಲಿ, ಸೆಂಟ್ರಲ್ ಇರಲಿ, ಯಾವುದೇ ಸರ್ಕಾರ ಇರಲಿ, ಸ್ಥಳೀಯ ಆಡಳಿತ ಇರಲಿ, ಮಾಡಬೇಕಾಗಿರೋ ಕೆಲಸ ಉದ್ಯೋಗವನ್ನು ಸೃಷ್ಟಿ ಮಾಡೋದು. ಅದು ಯಾವುದೇ ರೀತಿಯಲ್ಲಾಗಲಿ. ಮತ್ತು ಎಲ್ಲೆಲ್ಲಿ ಅದಕ್ಕೆ ಸ್ಕೋಪ್ ಇರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರೋದು. ಆದರೆ ಈಗ ಇದು ಉಲ್ಟಾ, ಈ ಇತಿಹಾಸನೇ ಹಿಮ್ಮುಖವಾಗಿ ಚಲಿಸೋ ಥರ ಮಾಡ್ತಿದ್ದಾರೆ ಇವರು ಎಲ್ಲ ದೃಷ್ಟಿಯಲ್ಲೂ. ಇದರಲ್ಲೂ ಹಂಗೆ ಮಾಡ್ತಿದ್ದಾರೆ. ಏನಪ್ಪ ಅಂದರೆ, ಉದ್ಯೋಗ ಸೃಷ್ಟಿಸಬೇಕಾದಂತಹ ತೀವ್ರ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಉದ್ಯೋಗಗಳನ್ನು ಕಡಿತಗೊಳಿಸುವಂಥ ಕೆಲಸವನ್ನು, ಸ್ಥಗಿತಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿಯೂ ವಂಚಿತ ಸಮುದಾಯಗಳು, ಮಾರ್ಜಿನೈಸ್ ಕಮ್ಯುನಿಟೀಸ್, ಇದರಿಂದ ಭಾಳ ದೊಡ್ಡ ಮಟ್ಟದ ದುಷ್ಪರಿಣಾಮ ಬೀರುವಂಥದ್ದು ಮಾರ್ಜಿನೈಸ್ ಕಮ್ಯುನಿಟೀಸ್ ಮೇಲೆ. ನೀವು ಮಾರ್ಜಿನೈಸ್ ಕಮ್ಯುನಿಟೀಸ್ ಮೇಲೆ ಈ ಥರ ನೀವು ದುಷ್ಪರಿಣಾಮ ಬೀರುವಂಥ ರೀತಿ ತಿದ್ದುಪಡಿ ಮಾಡ್ತಾ ಹೋದರೆ ಈ ಸರ್ಕಾರವನ್ನು ನಾವು ಜನಗಳು ಪ್ರಶ್ನಿಸಬಾರ್ದ? ಇದು ಭಾಳ ಇದು ನಿರ್ಣಾಯಕ ಸ್ಥಿತಿಯಲ್ಲಿ ಇದ್ದೀವಿ, ಒಂದು ಕವಲು ದಾರಿಯಲ್ಲಿ ಇದ್ದೀವಿ ನಾವು. ಇದು BJP ಅವರಿಗೆ ಅಥವಾ ಅನೇಕರು ಹೇಳುವಂಥದ್ದು, ಮಧ್ಯಮ ವರ್ಗ ಕೂಡ ಹೇಳ್ತಿರುವಂಥದ್ದು, BJPಯನ್ನು ಬೆಂಬಲಿಸ್ತಿದ್ದಾರಲ್ಲ. ಅವ್ರು BJPಯನ್ನು ಬೆಂಬಲಿಸಲಿ, ಅದ್ರ ಬಗ್ಗೆ ಯಾರಿಗೂ ಇಲ್ಲಿ BJPಯ ಬೆಂಬಲದ ಪ್ರಶ್ನೆ ಅಲ್ಲ. ಇಲ್ಲಿ ನಿಮಗೆ ನ್ಯಾಯ ಪ್ರಜ್ಞೆಯ ಪ್ರಶ್ನೆ, ಮಧ್ಯಮ ವರ್ಗದ ಪ್ರಶ್ನೆ. ನನ್ನ ಪ್ರಕಾರ ಅವ್ರ ಪಾತ್ರ ಭಾಳ ಮಹತ್ವದ್ದು. ಏನಂದರೆ, ಅವ್ರು ಸ್ವಲ್ಪ ಹೊಟ್ಟೆ ತುಂಬಿದವರು ಹೌದು ಇದ್ದಾರೆ. ಇದು ಕ್ರಮೇಣ ಅವ್ರಿಗೂ ಹೊಡೆತ ಕೊಡುತ್ತಿದ್ದು. ಆದರೆ ತಕ್ಷಣಕ್ಕೆ ಹೊಡೆತ ಆಗೋದು ಬಡವ್ರ ಮೇಲೆ, ಮಾರ್ಜಿನಲೈಸ್ ಕಮ್ಯುನಿಟಿ ಮೇಲೆ, ಈ ಥರದ ಮೇಲೆ. ಮಹಿಳೆಯರು ಹೇಳ್ತಾರೆ 56%. ಅದರಿಂದ ಇದು ನಮ್ದಲ್ಲ ಸಮಸ್ಯೆ ಅಂತೇಳಿ ಮಧ್ಯಮ ವರ್ಗದವ್ರೇನೋ ಸುಮ್ಮನೆ ಕೂತಾರೆ. ಇವತ್ತಿಗೆ ಅವ್ರದ್ದಲ್ಲದೆ ಇರ್ಬೋದು, ನಾಳೆಗೆ ಡೆಫಿನೆಟ್ಲಿ ಈ ಪ್ರಾಬ್ಲಮ್ನ ಈ ಬಿಸಿ ಅಥವಾ ದುಷ್ಪರಿಣಾಮ ಅವ್ರ ಮೇಲೂ ತಡ್ತಾ ಇದೆಯಲ್ಲ. ಅವ್ರಿಗೆ ಉದ್ಯೋಗದ ಅವ್ರೇನು ಈಗ ನಗರದಲ್ಲಿ ಶಿಫ್ಟ್ ಆಗಿದ್ದಾರೆ, ನಗರ ಕೇಂದ್ರದಲ್ಲಿ ಉದ್ಯೋಗದಲ್ಲಿ ಅವ್ರಿಗೆ ಆಗ್ತಾ ಇದೆ. ಇನ್ನೊಂದು ಇವ್ರು ಹೇಳ್ತಿರೋಂಥದ್ದು, ನರೇಗಾದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇತ್ತು, ದಕ್ಷತೆ ಇರಲಿಲ್ಲ. ಅದು ನಿಜ. ಅದ್ರ ಬಗ್ಗೆ ನೀವು ತಿದ್ದುಪಡಿ ಮಾಡಿಬಿಟ್ರೆ, ಹೆಸರು ಚೇಂಜ್ ಮಾಡಿಬಿಟ್ರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ? ಅದು ಪ್ರಶ್ನೆ ಇದು, ಅದು ಅಲ್ವೇ ಅಲ್ಲ. ಅದಕ್ಕೆ ಬೇಕಾದಂಥ ಮೆಕ್ಯಾನಿಸಮು, ಅದರ ದಕ್ಷತೆ ತರುವಂಥದ್ದು ಆಯಾ ಸರ್ಕಾರಗಳ ಕರ್ತವ್ಯ. ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಇವರು ಅಕ್ರಮವನ್ನು ತಡೆಯೋದಕ್ಕೆ ಮತ್ತೊಂದು ಅಕ್ರಮ ಮಾಡಬೇಕಾಗಿಲ್ಲ. ಇದು ಮತ್ತೊಂದು ಅಕ್ರಮ, ಇದು ಇನ್ನೊಂದು ಇಲ್ಲೀಗಲ್. ನೀವು ಭ್ರಷ್ಟಾಚಾರ ಅಕ್ರಮ ಅಷ್ಟೇ ಅಲ್ಲ, ಅಕ್ಷಮ್ಯ ಇಲ್ಲೀಗಲ್, ಕಾನೂನು ಬಾಹಿರ ಇದು. ಸಂವಿಧಾನದ ಆರ್ಟಿಕಲ್ 21 ಉಲ್ಲಂಘನೆ. ಬದುಕು ಹಕ್ಕಿನ ಕಸ್ಕೊಳ್ತಿರ್ಬೇಕಾದಾಗ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ಬಿಟ್ಟು ಚರ್ಚೆಯ ದಿಕ್ಕನ್ನೇ ದಾರಿ ತಪ್ಪಿಸುವಂಥದ್ದು ಕೂಡ ಭಾಳ ಅಪಾಯ ಆಗುತ್ತೆ. ಮತ್ತು ಕರ್ನಾಟಕ ಸರ್ಕಾರ ಇದು ಸುಮ್ಮನೆ ಕೂಡಬಾರ್ದು. ಯಾಕಂದರೆ ಒಂದು ತನ್ನ ಮೇಲೆ ಹೊರೆ ಬೀಳುತ್ತೆ, ಜೊತೆಗೆ ಸ್ವಾಯತ್ತತೆ ಕಳ್ಕೊಳ್ಳುತ್ತೆ, ಮತ್ತು ತನ್ನ ಸರ್ಕಾರ ತನ್ನಂಥದ್ದು, ತಮ್ಮ ಪಕ್ಷ ತನ್ನಂಥ ಒಂದು ಫ್ಲಾಗ್ಶಿಪ್ ಯೋಜನೆ ಇದು. ಅದು ದುರಂತ ಏನು ಗೊತ್ತಾ? ಈಗ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಎಷ್ಟು ಜನ ಟ್ವೀಟ್ ಮಾಡಿದ್ದಾರೆ, ಪತ್ರಿಕಾ ಪ್ರಕಟಣೆ ಓಡಿಸಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಯಾರು ಮಾತಾಡ್ತಾ ಇಲ್ಲ. ನಾನು ನೋಡ್ದಂಗೆ ನಿನ್ನೆ ಸಂಸತ್ ಮುಂದ್ಗಡೆಗೆ ಪ್ರಿಯಾಂಕಾ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಮಾತಾಡಿದ್ಬಿಟ್ರೆ, ಕರ್ನಾಟಕದ ಕಾಂಗ್ರೆಸ್, ನಾನು ನಿನ್ನೆ ಸುಮ್ಮನೆ ನೋಡ್ತಾ ಇದ್ದೆ, ಯಾವುದೇ ಕಾಂಗ್ರೆಸ್ ಮುಖಂಡರಾಗಲಿ ಸಚಿವರಾಗಲಿ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟದ್ದು ಕೂಡ ನಾನು ನೋಡಲಿಲ್ಲ. ಅದನ್ನ ಇದು ಏನು ಮಾಡಿಲ್ಲ, ಇವರು ಟ್ವೀಟ್ ಮಾಡಿಲ್ಲ. ಇವರು ಯಾವ ಸೀಮೆ ನಾಯಕರು, ಇವ್ರು ಯಾವ ಸೀಮೆಯ ರಾಜಕಾರಣ ಮಾಡಕ್ಕೆ ಬರ್ತಾ ಇದ್ದಾರೆ?
ಇವ್ರು ನಾವು ಕುತ್ತಿಗೆ ಪಟ್ಟು ಹಿಡಿದು ಕೇಳಬೇಕಾಗತ್ತೆ. ನಾನು ಹೇಳ್ತಾ ಡೆಮೊಕ್ರೆಟಿಕಲಿ ಹ್ಮ್ ಕೇಳಬೇಕಾಗತ್ತೆ. ನೀವು ಯಾವ ಸೀಮೆ ರಾಜಕೀಯ ಮಾಡ್ತಾ ಇದ್ದೀರಾ? ನೀವು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯೋಜನೆಯನ್ನ ಸ್ಥಗಿತಗೊಳಿಸ್ತಾ ಇಲ್ಲ, ಅದಕ್ಕೂ ನೀವು ಮಾತಾಡ್ತಾ ಇಲ್ಲ. ನಿಮ್ಮ ಮೇಲೆ ಹೆಚ್ಚುವರಿ ಆದಂಥ ಆರ್ಥಿಕ ಹೊರೆ ಬೀಳುತ್ತೆ, ಅದನ್ನು ಮಾತಾಡ್ತಾ ಇಲ್ಲ. ಆಮೇಲೆ RDPR ಆಮೇಲೆ ಹೋಗ್ಲಿ ಅಟ್ಲೀಸ್ಟ್ ಪಾಲಿಟಿಕ್ಸ್ ಮಾಡ್ಲಿ ಅವರು ಕಾಂಗ್ರೆಸ್ ನಿಮ್ ವೋಟರ್ಸ್ ಮೇಲೆ ಪರಿಣಾಮ ಬೀರ್ತಿದ್ಯಪ್ಪ ಇದು, ಅದನ್ನು ಮಾಡ್ತಾ ಇಲ್ಲ. ಆಮೇಲೆ RDPR ನಿಮ್ಮ ಮುಖ್ಯ ಯೋಜನೆನೇ ನರೇಗಾ, ಮೆಜಾರಿಟಿ ಯೋಜನೆ. ಇವರು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳಿಲ್ಲ ಇಲ್ಲಿ. ಮತ್ತೊಂದು ಅರ್ಥ ಮಾಡ್ಕೊಳ್ಳಿ, RDPR ಇಲಾಖೆಗೆ ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳಿಲ್ಲ, ಎಲ್ಲವೂ ಕೇಂದ್ರದ ಯೋಜನೆಗಳು ಅನುಷ್ಠಾನ ಮಾಡ್ತಾ ಇದ್ದಾರೆ ಅವರು. ಅಂಥದ್ರಲ್ಲಿ ಮುಖ್ಯ ಯೋಜನೆ ಇದು. ಅದು ಕೂಡ ಇನ್ನು ಮುಂದೆ ನಿಧಾನಕ್ಕೆ ಕೊನೆಗೊಂಡ್ಬಿಟ್ರೆ RDPR ಇಲಾಖೆಗೆ ದೊಡ್ಡ ಏಟ್ ಬೀಳುತ್ತೆ. ಅದಕ್ಕಾದ್ರೂ ಅರ್ಥ ಮಾಡ್ಕೊಳ್ಬೇಕು ಇವರು. ಯಾರೂ ಮಾತಾಡ್ತಾ ಇಲ್ಲ. ಇದು ಭಾಳ ಅಕ್ಷಮ್ಯ. ನಾನು ಹೇಳ್ತೀನಲ್ಲ, ಅನ್ಯಾಯ ನಡೆದಾಗ ಮೌನವಾಗಿರೋದು ಕೂಡ ಅನ್ಯಾಯವನ್ನು ಬೆಂಬಲಿಸಿದಂಗೆ. ಇದನ್ನು ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂಥ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು. ಒಂದು, ಗಾಂಧಿಯನ್ನ ಅಪ್ರಸ್ತುತಗೊಳಿಸ್ತೀವಿ ಅಂತ ಹೊರಟಿರೋದು, ಗಾಂಧಿ ಹೆಸರನ್ನು ಬದಲಾಯಿಸ್ತಿರೋದು, ಗಾಂಧಿ ಬಗ್ಗೆ ಆಕ್ರೋಶ ಕಾರ್ತಿರೋದು, ದ್ವೇಷ ಕಾರ್ತಿರೋದು, ಅದು ಕೂಡ ಒಂದು ದೊಡ್ಡ ದುರಂತಕ್ಕೆ ಬರೀತಿರುವಂಥ ಮುನ್ನುಡಿ. ಜೊತೆಗೆ ಈ ಭಾರತ ಹಳ್ಳಿಗಳ ದೇಶ, ಅದರಲ್ಲೂ ಇದು ಗ್ರಾಮೀಣ ಭಾರತಕ್ಕೆ ಪೂರಕವಾಗಿದ್ದಂಥ ಜನಸಂಖ್ಯೆ. ಅದೇ ಯೋಜನೆ. ಇಂಥ ಯೋಜನೆಯನ್ನು ಸ್ಥಗಿತಗೊಳಿಸುವಂತಹ, ಸಾಯಿಸುವಂಥ, ಕತ್ತಿ ಚುಕ್ಕಿ ಕೊಲ್ಲುವಂಥ ಕೆಲಸ ಮಾಡ್ತಿರೋದು ಡೆಫಿನೆಟ್ಲಿ ನೀವು ಹೇಳ್ದಂಗೆ ಒಂದು ದೊಡ್ಡ ದುರಂತಕ್ಕೆ ಬರೀತಿರುವಂಥ ಮುನ್ನುಡಿ. ಆಮೇಲೆ ಗಾಂಧೀಜಿಯ ಗ್ರಾಮ ಸ್ವರಾಜ್ ಇದು. ಈಗ ನಿಜವಾಗಿ ಕಾಂಗ್ರೆಸ್ ಅಲ್ಲ, ಅವ್ರಿಗೆ ಗಾಂಧೀಜಿನೇ ಬೇಕಿಲ್ಲ. ಇನ್ನು ಗಾಂಧೀಜಿ ಪರಿಕಲ್ಪನೆ ತಗೊಂಡು ಏನ್ ಮಾಡ್ತಾರೆ? ಬಿಟ್ಬೇಡ, ಇಲ್ಲಿನ ಸರ್ಕಾರಕ್ಕಾದ್ರೂ ಅರ್ಥ ಆಗ್ಬೇಕಲ್ಲ. ಗಾಂಧೀಜಿ ಬಗ್ಗೆ ಇವ್ರಿಗಂತ ಅಭಿಮಾನ ಇದೆ ಅಂತ ಹೇಳ್ಕೊಂತ ಇದ್ದಾರೆ. ಸರ್ಕಾರ ಹಿಮ್ಮುಖವಾಗಿ ಹೋಗ್ತಿದೆಯಲ್ಲ. ಗಾಂಧೀಜಿಯ ಗ್ರಾಮ ಸ್ವರಾಜ್ ಹೋಯ್ತಲ್ಲ ಈಗ. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೆ ಬಿಟ್ಟಿದ್ದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಗಾಂಧಿ ಬಗ್ಗೆ, ಈ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ, ಗಾಂಧಿ ಬಗ್ಗೆ ದ್ವೇಷ ಕಾರ್ತಿರೋದ್ರ ಬಗ್ಗೆ ಹೋಗ್ಲಿ, ಅದನ್ನು ಬಿಡಿ. ಅಟ್ಲೀಸ್ಟು ಬಡವರ ಹೊಟ್ಟೆ ಮೇಲೆ ಹೊಡಿತಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಜೊತೆಗೆ ವಾರ್ತಾ ಭಾರತೀಯರನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.